ತಾಯಿ ಮಕ್ಕಳು ಮತ್ತ ಆ ಮುದ್ದೇಬೇಳಿಂದ ಪ್ರಯಾಣ ಬೆಳೆಸಕತ್ರು. ಎಲ್ಲಿಗಿರಿ? ಆಲಮಟ್ಟಿಗೆ. ಯಾವಾಗ ಆಲಮಟ್ಟಿಗೆ ಹೋಗ್ಬೇಕಾದ್ರ ಗುರುಗಳು ಹೇಳ್ಯಾರಂದ ಮೇಲೆ ಆಲಮಟ್ಟಿಗೆ ಹೋಗಿ ಅಂದ್ರೆ ಆ ಟ್ರೇನ್ ಒಳಗೆ ಹೋಗ್ಬೇಕು. ಸ್ವಲ್ಪ ಅವಸರದೊಳಗ ಹೋಗ್ಬೇಕು. ಗುರುಗಳು ಹೇಳ್ಯಾರ ಆ ಟ್ರೇನಿಗೆ ಹೋಗ್ಬೇಕು, ಸಮಯ ಐತೆ ಅಂತ ಹೇಳ್ಯಾರಂದ ಮೇಲೆ ಹೋಗ್ಬೇಕಂತ ಹೋಗ್ಬೇಕಾದ್ರ ಆಗಿನ ಕಾಲಕ್ಕೆ ಉಗಿ ಬಂಡಿ ಅಂತಿದ್ರು ನೋಡ್ರಿ. ಅವು ಉಗಿ ಬಂಡಿ ಅಂತಿದ್ದು ರೀ. ಈಗೆಲ್ಲ ಟ್ರೇನ್ ಬೇರೆ ಆಗ್ಯಾವ್ರಿಗೆ. ಅವಾಗೆಲ್ಲ ಉಗಿ ಬಿಡ್ತಿತ್ತು ಅದು ಟ್ರೇನ್. ಅವೆಲ್ಲ ಅವಾಗಿನ ಕಲ್ಲಿನ ಇದರಿಂದನೇ ಅದು ನಡೀತಿತ್ತದು ಪ್ರಯೋಗ. ಅಂತ ಉಗಿ ಬಂಡಿ ಒಳಗ ಹೋಗುವಂತ ಅಪ್ಪಣೆ ಮಾಡ್ಯಾರಂದ ಮೇಲೆ ಆದಷ್ಟು ನಾವು ಹೋಗಿ ಆ ಉಗಿ ಬಂಡಿ ಒಳಗೆ ಸೊಲ್ಲಾಪುರ ಮುಟ್ಟಬೇಕಂತ ಶರಣರು ಸಂಕಲ್ಪ ಮಾಡಿಕೊಂಡು ಗುರುವಿನ ಮಾತು ಮೀರಬಾರ್ದು ಅಂತೇಳಿ ನಡ್ಕೊಂತ ನಡ್ಕೊಂತ ನಡ್ಕೋತ 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 ಆಲಮಟ್ಟಿಗೆ ಬರ್ತಾರ. ಇನ್ನೇನು ಆಲಮಟ್ಟ ಒಂದು ಈಟ್ ಅರ್ಧ ದಾರಿ ಉಳಿದಿತ್ತೇನೋ, ಇನ್ನೇನು ಅರ್ಧ ದಾರಿ ಉಳಿದಿತ್ತೇನೋ. ಆದ್ರೆ ಭಗವಂತನ ಪರೀಕ್ಷೆ ಹೇಗೆ ಗೊತ್ತಿಲ್ಲವಾ? ಭಗವಂತನ ಆ ಅನುಗ್ರಹ ಒಮ್ಮೆ ಆಗತ್ತಂತ, ಒಮ್ಮೆ ಆಗೋದಿಲ್ಲಂತ. ಪರಮಾತ್ಮ ಪರೀಕ್ಷೆ ಮಾಡಬೇಕಾಗಿತ್ತೇನೆ. ಇನ್ನೇನು ಆಲಮಟ್ಟಿ ಸ್ಟೇಷನ್ಕ್ಕೆ ಬರಬೇಕು, ಆ ಟ್ರೇನ್ ಒಳಗೆ ಕುಂತ್ಕೊಂಡು ಸೊಲ್ಲಾಪುರಕ್ಕೆ ಹೋಗ್ಬೇಕು ಅನ್ನೋದ್ರಾಗ ಓಡೋಡಿ ಒಂದು ಈಟ್ ಬರೋದ್ರೊಳಗಾಗಿ ಅಲ್ಲಿ ಟ್ರೇನ್ ಆಗಲೇ ಪಾಸಾಗಿ ಹೋಗ್ಬಿಟ್ಟಿತ್ತಂತ ನೋಡ್ರಿ. ಟ್ರೇನ್ ಹೋಗ್ಬಿಟ್ಟಿತ್ತು. ಯಾವಾಗ ಶರಣರು ಹಿಂಗ ಅನ್ಕೊಂಡ್ರಲ್ಲ, ಭಗವಂತನ ಮುಂದೆ ನಮ್ದು ಏನೂ ನಡೆಯೋದಿಲ್ಲ ಆಟ ಅಂದ್ರು. ದೇವರು ಹೆಂಗ ಆಟ ಆಡಿಸ್ತಾನ ಹಂಗ ನಾವು ಹಾಡಬೇಕು. ನಾವು ಪಾತ್ರಧಾರಿಗಳು, ಅವ ಸೂತ್ರಧಾರ ಮಾತ್ರ ಅಷ್ಟೇ. ಅಂತ ಪರಮಾತ್ಮ ನಮಗ ನಡೆಯೋದಕ್ಕಾಗಿ ಅನುಮತಿ ಕೊಟ್ಟಾನ. ಟ್ರೇನ್ ಒಳಗೆ ಹೋಗುವಂತ ಅವಕಾಶ ನಮಗ ಕೊಟ್ಟಿಲ್ಲ. ನಾವು ನಡ್ಕೊಂತೆ ಹೋಗಬೇಕು, ಕಾಲ್ನಡಿಗೆಂದನೇ ಹೋಗಬೇಕು. ಅದು ಭಗವಂತನ ಅಪ್ಪಣೆ ಆಗಿರ್ಬೇಕಾದ್ರೆ ನಮ್ದೇನಂತ ತಿಳ್ಕೊಂಡು ಶರಣರು ದೇವರನ್ನ ಬೈಲಿಲ್ಲವಾ? ದೇವರಿಗೆ ಬೈಲಿಲ್ಲ. ಇದು ನಿಜವಾಗಲೂ ಕಷ್ಟದ ಮೇಲೆ ಕಷ್ಟ ಪರಮಾತ್ಮ ನಮಗ ಕೊಡಾಕತ್ತಾನಂದ್ರ ಇದು ಕಷ್ಟ ಪೂರ್ವ ಜನ್ಮದಾಗ ಮಾಡಿರುವಂತ ಕರ್ಮದ ಕಷ್ಟ ಅಂತ ತಿಳ್ಕೊಂಡ್ರು ಶರಣರು. ನೋಡ್ರಿ, ಬಹಳ ಮಂದಿ ಅಂತಿರ್ತಿರವ, ಏನು ಮಾಡೋದ್ರಿ ಗುರುಗಳ, ನಾವೆಲ್ಲ ಚಲೋ ಚಲೋ ಮಾಡಾಕತ್ತೀವಿ, ಧರ್ಮ ಕಾರ್ಯ ಮಾಡ್ತೀವಿ, ದಾನ ಮಾಡ್ತೀವಿ, ದಾಸೋಗ ಮಾಡ್ತೀವಿ, ಇನ್ನೊಬ್ರಿಗೆ ಒಳ್ಳೇದೇ ಬಯಸ್ತೀವಿ, ಯಾರಿಗೂ ಕೆಟ್ಟದ್ದು ಬಯಸಿಲ್ಲ, ಆದ್ರೂ ನಮಗೆ ದೇವ್ರ ಕಷ್ಟ ಕೊಡಾಕತ್ತಾನ್ರಿ ಅಂತಿರ್ಲಿವ ನೀವು? ಅಂತಿರಿಲ್ಲ? ಯಾರಿಗ್ ಬಿಟ್ಟನ್ರಿ ಕಷ್ಟ ದೇವ್ರು? ಯಾರಿಗ್ ಬಿಟ್ಟದಿಲ್ರಿ ಕಷ್ಟನ? ಯಾರಿಗೂ ತಪ್ಪಿಲ್ರಿ ಜಗತ್ತಿನೊಳಗ. ಒಂದು ಸಲ ಪರಮಾತ್ಮನ ನಿರ್ಣಯ ಆಯ್ತು ಅಂದ್ರೆ ಅದು ಯಾರಿಂದ ತಪ್ಪಿಸೋಕೆ ಸಾಧ್ಯ ಇಲ್ಲ. ಸುಖನೂ ಬರಬಹುದು, ಕಷ್ಟನೂ ಬರಬಹುದು ಜೀವನದೊಳಗೆ. ಇದು ಯಾವುದು ಶಾಶ್ವತವಿಲ್ಲ ಅಂತಾರ. ಯಾವುದು ಶಾಶ್ವತವಿಲ್ಲ. ನಾವು ಕಷ್ಟ ಬಂದಾಗ ದೇವ್ರು ಬೈತಿರ್ತೀವಿ ನೋಡ್ರಿ. ನಾವು ಏನ್ರಿ ಪುಣ್ಯ ಹೇಳ್ತಾರ, ದಾನ ಮಾಡಿದ್ರ, ಪುಣ್ಯದ ಕೆಲಸ ಮಾಡಿದ್ರ, ದಾಸೋಗ ಮಾಡಿದ್ರ ಒಳ್ಳೇದಾಗ್ತದ, ದೇವ್ರ ಕೈ ಹಿಡಿತಾನಂತ ಬಹಳ ಮಂದಿ ಹೇಳ್ತಾರ. ನಾವು ಇಷ್ಟೆಲ್ಲಾ ಮಾಡಾಕತ್ತೀವ್ರಿ, ಕಷ್ಟದ ಮೇಲೆ ಕಷ್ಟ ಕೊಡಾಕತ್ತಾನ ದೇವ್ರು. ಯಾಕೆ ಕಷ್ಟ ಕೊಡ್ತಾನಂದ್ರ, ಒಬ್ಬೊಬ್ಬರಿಗೆ ಒಂದಿಷ್ಟು ಮಂದಿ ಪುಣ್ಯದ ಕೆಲಸ ಮಾಡಿದಗಳಿಗೆ ಸುಖ ಬಂದು ಬಿಡ್ತತ್ರಿ. ಅವ್ರ ಅಂತಾರ, ಅಪ್ಪ ನಮ್ಮದೇ ದೇವ್ರು ನೋಡ್ರಿ, ದೇವ್ರ ಅನುಗ್ರಹ. ನಾವು ಎಷ್ಟು ಬಡತನದೊಳಗಿದ್ವಿ, ಎಷ್ಟು ಕಷ್ಟದೊಳಗಿದ್ವಿ, ದೇವರಿಗೆ ಒಂದು ಈಟ್ ಏನೋ ಮಾಡಾಕತ್ತಾಗ್ಲಿಂದ, ದೇವರಿಗೆ ನಡ್ಕೊಳ್ಳೋಗಲಿಂದ ಹಿಡ್ಕೊಂಡು ನಮ್ಗೆ ಒಂದು ಈಟ್ ಸುಖ ಬಂದದಂತ ಹಿಂಗೂ ಅಂತಾರ. ಮತ್ತೆ ಕಷ್ಟದ ಮೇಲೆ ಕಷ್ಟ ಬರುವಾಗ ಅನ್ಕೊಳ್ತೀರಿ ಅಂದ್ರ ಒಂದು ತಲೆಗಿಟ್ಕೊಂಡ್ಬಿಡ್ರಿ, ನಾವು ಎಷ್ಟು ಒಳ್ಳೇದು ಮಾಡಿದ್ರು ಕೂಡ ನಮಗೆ ದೇವರು ಕಷ್ಟದ ಮೇಲೆ ಕಷ್ಟ ಕೊಡಕತ್ತಾರ ಅಂದ್ರ ಅದು ಯಾವುದೋ ಜನ್ಮದ ಕರ್ಮ ಅಂತ ನಾವು ತಿಳ್ಕೊಂಡು ಬಿಡ್ಬೇಕು. ಈ ಜಗತ್ತಿನೊಳಗೆ ಯಾವುದೋ ಜನ್ಮದೊಳಗೆ ಕರ್ಮ ಮಾಡಿವಿ ಅಂತ. ಹೌದಲ್ರಿ? ಯಾವುದೋ ಜನ್ಮದೊಳಗೆ ಕರ್ಮ ಮಾಡಿರ್ತೀವಿ, ಅದು ನಮಗೆ ನೆನಪಿಗೆ ಬರೋದಿಲ್ಲ. ಕೇವಲ ಮನುಷ್ಯನ ಜನ್ಮಕ್ಕಷ್ಟೇ ಬಂದಿವಂತ ತಿಳ್ಕೊಂಡ್ರ ಅದು ನಿಜವಾಗಲೂ ಅದು ಮನುಷ್ಯತ್ವನೂ ಅಲ್ಲ. ಇಂದು ಹೋಗಿರುವಂತ ಜೀವರಾಶಿಗಳಲ್ಲಿ, ಎಷ್ಟೋ ಜೀವರಾಶಿಗಳಲ್ಲಿ ನಾವು ಏನೋ ಕರ್ಮ ಮಾಡಿರ್ಬೇಕಲ್ಲ, ಏನೋ ಕೆಟ್ಟದ್ದು ಮಾಡಿರ್ಬೇಕಲ್ಲ. ಆ ಕೆಟ್ಟದ ಕರ್ಮ, ನಾವು ಮಾಡಿರುವಂತ ಕರ್ಮ ಈ ಜನ್ಮದೊಳಗೆ ನಮಗೆ ಬಂದು ಕಾಡಿದ್ರು ಕಾಡಬಹುದು. ಆದ್ರೆ ದೇವರ ಮೇಲೆ ಹೊಣೆ ಹಾಕಿದ್ರ, ದೇವರ ಮೇಲೆ ಅಪರಾಧ ಭರಿಸಿದ್ರ, ನೋಡ್ರಿ ಜಗತ್ತೊಳಗೆ ಒಂದು ಸಲ ಹುಟ್ಟಿ ಬಂದ ಮೇಲೆ ಬಡತನದೊಳಗ ಹುಡ್ತೀವಿ, ಶ್ರೀಮಂತರದೊಳಗೂ ಹುಡ್ತೀವಿ. ಹೌದಲ್ರಿ? ಏನ್ ಅಪ್ಲಿಕೇಶನ್ ಹಾಕಿ ಬಂದಿವೇನ ಶ್ರೀಮಂತರ ಹೊಟ್ಟೆಗೆ ಹುಟ್ಟಬೇಕಂತ, ಏನ್ ಬಡವರ ಹೊಟ್ಟೆಗೆ ಹುಟ್ಟಬೇಕಂತ? ಯಾರು ಯಾವುದನ್ನ ನಾವು ಬಯಸಿ ಬಂದಿಲ್ಲ. ದೇವರ ಅನುಗ್ರಹ. ಬಡವರ ಮನೆ ಒಳಗೆ ಹುಡ್ತೀವೋ, ಶ್ರೀಮಂತರ ಮನೆ ಒಳಗೆ ಹುಡ್ತೀವೋ, ಅದು ನಮ್ಮ ಕರ್ಮ. ಅದು ಭಗವಂತ ನಿರ್ಣಯ ಮಾಡಿರ್ತಾನ. ಮೊದಲೇ ಯಾರ ಮನೆಯಾಗ ಹುಟ್ಟಬೇಕು ಅದನ್ನ ನಿರ್ಣಯ ಮಾಡಿರ್ತಾನ. ಆದ್ರೆ ಒಂದು ಸಲ ನಾವು ಬಡತನದೊಳಗೆ ಬಂದೀವಿ, ಕಡು ಬಡತನದೊಳಗೆ ಹುಟ್ಟಿವಪ್ಪ, ಕಷ್ಟದ ಮೇಲೆ ಕಷ್ಟ ಬರಕತ್ತವಂದ್ರ ಬಡತನದೊಳಗೆ ಹುಟ್ಟೋದು ತಪ್ಪಲ್ಲ, ಬಡತನದಿಂದನೇ ಸಾಯೋದು ನಿಜವಾದ ತಪ್ಪು. ಬಡತನ ಹುಟ್ಟೋದು ತಪ್ಪಲ್ಲೇವ, ಆದ್ರೆ ಬಡತನದೊಳಗೆ ಹೊರಳಾಡಿ ಸಾಯ್ತೀವಂದ್ರೆ ಅದು ನಿಜವಾಗಲೂ ತಪ್ಪು ಅನಿಸುತ್ತ. ದೇವ್ರು ಬಡತನ ಕೊಡ್ತಾನ. ಇವತ್ತು ನೋಡ್ರಿವಾ, ಗುಡಿಸಲೊಳಗೆ ಜೀವನ ಮಾಡಾಕತ್ತನ ಒಬ್ಬ ವ್ಯಕ್ತಿ ಅಂದ್ರ ಭಗವಂತನ ಕೃಪೆ ಆಯ್ತು ಅಂದ್ರ, ಭಗವಂತ ಅವನ ಮೇಲೆ ಅನುಗ್ರಹ ಮಾಡಿದ ಅಂದ್ರ ಗುಡಿಸಲೊಳಗಿದ್ದವನು ಬೆಳಕರಿದ್ರೆ ಅರಮನೆ ಕಟ್ತಾನ. ಮತ್ತ ಒಂದ್ ವೇಳೆ ದೇವರು ಏನಾದ್ರೂ ಅವನ ಮ್ಯಾಗ ತಿರುಗಿ ಬಿದ್ದ ಅಂದ್ರ ಅರಮನೆ ಕಟ್ಟಿದವನು ಗುಡಿಸ್ಲಿಕ್ಕೆ ಬರ್ತಾನ ಮತ್ತ ವಾಪಸ್. ಇದು ಭಗವಂತನ ಕೃಪೆ, ಭಗವಂತನ ಅನುಗ್ರಹ, ಭಗವಂತನ ನಿರ್ಣಯ ಯಾರಿಂದಲೂ ತಪ್ಪಿಸಕ್ ಆಗೋದಿಲ್ಲ. ಹೌದಲ್ರಿ? ಅಂತಹ ಶರಣರು ಇದು ಭಗವಂತನ ಅನುಗ್ರಹ, ಭಗವಂತನ ಅಪ್ಪಣೆ ಆಗ್ಯದ.
ಯಾರಿಂದಲೂ ತಪ್ಸಕ್ಕಿಲ್ಲ, ನಾವು ನಡ್ಕೊಂತೆ ಹೋಗಬೇಕು ಅನ್ನುವಂಥ ಸಂಕಲ್ಪ ದೇವರು ಮಾಡಿರ್ಬೇಕಾದ್ರೆ ಯಾವ ಗಾಡಿ ಆದ್ರೇನೋ ಯಾವುದಾದ್ರೇನು ಅಂತ ತಿಳ್ಕೊಂಡು ಶರಣರು ದೇವರನ್ನ ಬೈಲಾರ್ದ ಭಗವಂತನ ಸ್ಮರಣೆ ಮಾಡಿಕೊಂತ ಮತ್ತೆ ಮುಂದೆ ಪ್ರಯಾಣವನ್ನ ಬೆಳೆಸಿದ್ರು. ಇದು ನಶ್ವರವಾಗಿರುವಂತ ಜೀವನ, ಇದು ಯಾವುದು ಶಾಶ್ವತವಿಲ್ಲ ಈ ಭೂಮಿ ಮೇಲೆ. ಏನೈತಿ ಜೀವನದಾಗ, ಹೋಗೋದೈತಿ ಒಂದು ದಿನ ಮಣ್ಣಾಗ, ಚಿಂತಿ ಇಲ್ಲದ ಕೂಡೋದೈತಿ ಜಂತಿ ಇಲ್ಲದ ಮನೆಯಾಗ. ಚಿಂತಿ ತಪ್ಪೋದ ನಮಗೆ ಕುಣ್ಯಾಗ ಕುಂತಾಗ ಚಿಂತಿ ಹೋಗೋದಪ್ಪ, ಅಲ್ಲಿವರೆಗೆ ಚಿಂತೆ ಹೋಗಲ್ಲ ನಮಗೆ. ಎದ್ದದ್ದೇ ನಮ್ಮ ಚಿಂತೆಗಳು, ನೂರಾರು ಚಿಂತೆಗಳು, ನೂರಾರು ಸಮಸ್ಯೆಗಳು, ನೂರಾರು ಕಷ್ಟಗಳು ಮನುಷ್ಯನ ಜೀವನದಲ್ಲಿ. ಇದೆಲ್ಲವನ್ನ ಎದುರಿಸಿ ಹೋದಾಗ ಮಾತ್ರ ಈ ಬದುಕಿಗೆ ಒಂದೀಟು ಸಾಮರ್ಥ್ಯ, ಒಂದೀಟು ಇದಕ್ಕೆ ಬೆಲೆ ಸಿಗುತ್ತದೆ. ಶರಣರು ಯಾವಾಗ ಆ ಊರನ್ನ ತೊರೆದು ಆಲಮಟ್ಟಿಯ ಟೇಷನವನ್ನ ತೊರೆದು ಮುಂದೆ ಮತ್ತೆ ಪ್ರಯಾಣವನ್ನ ಬೆಳೆಸಬೇಕು ಅಂತ ಕಾಲ್ನಡಿಗೆಯಿಂದ ಹೋಗುವಾಗ ಮುಂದೆ ಯಾವ್ಯಾವ ಊರುಗಳು ಬರ್ತಿದ್ವು ಹಂಗ ಪ್ರಯಾಣವನ್ನ ಬೆಳೆಸ್ತಿದ್ರು. 2 ದಿನಗಳ ನಂತರ ಮುಂದೆ ತೆಲಗಿ ಅಂತ ಬರ್ತತ್ರಿ. ಆ ತೆಲಗಿಗೆ ಬರ್ತಾರ ನೋಡ್ರಿ. ಬಹುಶಃ ಅದು ಈಗ ಬಸವನ ಬಾಗೇವಾಡಿ ರೋಡ್ ಅಂತ ಕರಿತಿರ್ಬೋದು. ಬಹುಶಃ ಅದೊಂದು ಸ್ಟೇಷನ್ ಬರ್ತತ್ರಿ ಅಲ್ಲಿ ಒಂದು. ಹಾ, ಯಾವಾಗ ಆ ತೆಲಗಿಗೆ ಇನ್ನೇನು ಬರಬೇಕು ಅನ್ನೋದ್ರೊಳಗಾಗಿ ಅದಕ್ಕಿಂತ ಪೂರ್ವದೊಳಗ ಒಂದೀಟು ಹಚ್ಚ ಹಸರಾದಂತ ತೋಟಗಳಿದ್ದು ನೋಡ್ರಿ. ಅಲ್ಲಿ ಒಂದೀಟು ತೋಟದೊಳಗ ಅದೇನು ಊರು ಸಮೀಪಕ್ಕಿತ್ತು, ಒಂದು ತೋಟದ ಮಾಲಕನ ತೋಟದೊಳಗ ಒಂದೀಟು ಹಚ್ಚ ಹಸರಾಗಿ ಎಲ್ಲ ಇದ್ದುವಲ್ಲ, ಅದನ್ನ ನೋಡಿ ಒಂದೀಟು ಅವ್ರ ಮನಸ್ಸಿಗೆ ಆನಂದ ಆಯಿತು. ಒಂದೀಟು ಇಲ್ಲಿ ವಿಶ್ರಾಂತಿ ತಗೊಳ್ಳೋಣ ಅಂತೇಳಿ ಗುರುದೇವಿ ತಾಯಿ ಶರಣರು ಮಕ್ಕಳು ಕರ್ಕೊಂಡು ಆ ತೋಟದೊಳಗೆ ಹೋಗಿ ಅಲ್ಲೇ ಬಾವಿ ಇತ್ತು, ಬಾವಿ ಒಳಗೆ ಸ್ನಾನ ಮಾಡಿ ಒಂದೀಟಿಲ್ಲೇ ಲಿಂಗಾರ್ಚನೆ ಮಾಡ್ಕೊಳ್ಳೋಣ ಸಮಾಧಾನಕ್ಕಾಗಿ ಅಂತ ಹೇಳಿ ಮಾಡುವಂತ ಪ್ರಸಂಗದೊಳಗೆ ಶರಣರು ಗುರುದೇವಿ ತಾಯಿಗೆ ಸ್ನಾನ ಮಾಡಕ್ ಕೇಳಿಸಿ, ಯಾವಾಗ ಇನ್ನು ಒಂದಿಟ್ಟು ಈ ಊರೊಳಗೆ ಹೋಗಿ ಒಂದಿಟ್ಟು ಯಾರಾದ್ರೂ ಜಂಗಮರಿದ್ರೆ ಕರ್ಕೊಂಡು ಬಂದು ಇಲ್ಲೇ ಪ್ರಸಾದ ಮಾಡಿಸಿದ್ರಾಯ್ತು ಅಂತ ತಿಳ್ಕೊಂಡು ಆ ಊರೊಳಗೆ ಹೋಗಿ ಜಂಗಮರನ್ನು ನೋಡ್ಕೊಂಡು ಬಂದರು. ಯಾವಾಗ ಒಬ್ಬರು ಶರಣರು ಬಂದಾರ, ಒಬ್ಬ ಮಹಾತ್ಮರು ನಮ್ಮನ್ನು ಕರ್ಯಾಕತ್ತಾರ ಪ್ರಸಾದಕ್ಕಂದ್ರೆ ಜಂಗಮರ ಕರೆದಗಳಿಗೆ ಬರ್ಬೇಕಂತ್ರಿ. ಈಗೆಲ್ಲ ಹೆಂಗಾಗೈತೆವ ಅಂದ್ರೆ ಜಂಗಮರಿಗೆ ಪ್ರಸಾದ ಕರಿಬೇಕಂದ್ರೂ ವಿಚಾರ ಮಾಡ್ಬೇಕಾಗೈತಿ ಈಗ. ಯಾಕಂದ್ರೆ ಅವರು ಡಿಜಿಟಲ್ದ ಹೊಂಟು ಬಿಟ್ಟಿವಿ ಈಗ ನಾವು. ಆದ್ರೆ ಜಂಗಮರನ್ನ ಕರ್ಕೊಂಡು ಬಂದು ಅಲ್ಲೇ ತೋಟದೊಳಗೆ ಒಂದೀಟು ಗುರುದೇವ ತಾಯಿ ಒಂದೀಟು ಪ್ರಸಾದದ ಸಿದ್ಧತೆಯನ್ನ ಮಾಡಿದ್ದಳಂತ ನೋಡ್ರಿ. ಏನೋ ತಗೊಂಡು ಬಂದಿದ್ರು ಬರ್ಬೇಕಾದ್ರೆ ಉಳಿದಿತ್ತು ಇನ್ನೊಂದಿಟ್ಟು ಒಂದೀಟು ಅಲ್ಲೇ ಪ್ರಸಾದವನ್ನ ತಯಾರು ಮಾಡಿ ಆ ಜಂಗಮರಿಗೆ ಪ್ರಸಾದವನ್ನ ಮಾಡಿಸಿ ಅವರು ಪ್ರಸಾದ ಮಾಡುವಾಗ ಆ ಜಂಗಮರು ಹಿಂಗಂದ್ರಂತ, ನಿಜವಾಗ್ಲೂ ನಾ ಇವತ್ತಿಗೂ ನಾನು ನನ್ನ ತಾಯಿಯ ಕೈತುತ್ತನ್ನ ತಿನ್ಬೇಕಾದ್ರೆ ಇಂಥ ಪ್ರಸಾದ ನಾನು ಮಾಡಿಲ್ಲ ಅಂದ್ರಂತ ಜಂಗಮರು. ಎಷ್ಟು ರುಚಿ ರುಚಿಯಾಗಿ ಮಾಡಿರ್ಬೇಕ್ರಿ ಗುರುದೇವಿ ತಾಯಿ, ಹೇಳ್ರಿ ನೋಡೋಣ. ಆ ಗುರುದೇವಿ ತಾಯಿ ಎಷ್ಟು ರುಚಿ ರುಚಿಯಾಗಿ ಮಾಡಿರ್ಬೇಕ್ರಿ. ನಮ್ಮ ಬಾಗೇವಾಡಿ ತಾಯಿಯಂದ್ರಂತೂ ಇಷ್ಟು ಆನಂದವಾಗಿ ನಮಗೆಲ್ಲ ತಯಾರು ಮಾಡಿ ಪ್ರಸಾದ ಮಾಡಿ ಉಣಿಸ್ತಿರುವ. ಇವತ್ತ ಎಡಿ ಹೆಂಗ್ ಬಂದಾವ ಅಂದ್ರ ಗೌರಿ ಶಂಕರ್ ಗುಡಿಗರ ಬರ್ತಾವಿಲ್ಲ ಆ ನಮನಿ. ಆ ನಮನಿ ಎಡಿ ಮಾಡಿ ಕಳಿಸಿದ್ದೆ ನಮ್ಮ ರೂಮಿಗ್ರಿ. ಒಬ್ರ ಇಬ್ರ ತಿನ್ರಿಪ್ಪ ತಿನ್ರಿ. ಎಷ್ಟು ಮನೋಭಾವನೆ ನಿಮ್ಮ ಹತ್ರ, ಎಂತ ಶ್ರದ್ಧೆ ಐತೆ ನೋಡ್ರಿ ಜಂಗಮನಿಗೆ ಉಣಿಸೋದು. ಅದು ನಿಜವಾಗಲು ಇದು ಎಲ್ಲಿಂದ ಬಂತು ಅಂತಂದ್ರ ಇದಕ್ಕೆ ನಿಜವಾಗಲೂ ಒಂದು ಮೂಲತ್ವ ಇರ್ಬೇಕಲ್ಲ, ಇದಕ್ಕೆ ಒಂದು ಬುನಾದಿ ಇರ್ಬೇಕಲ್ಲ. ಅದು ಯಾರು ನಮ್ಮನ್ನ ಕಲಿಸಿ ಕೊಟ್ಟು ಹೋಗ್ಯಾರ ಅಂತಂದ್ರ ವಿಶ್ವಗುರು ಬಸವಣ್ಣ ಇಲ್ಲಿ ಸಂಸ್ಕಾರವನ್ನ ಬಿತ್ತಿ ಹೋಗ್ಯಾನಂತ. ಇಂಥ ಸಂಸ್ಕಾರ ಜಂಗಮರ ಮೇಲೆ ಪ್ರೀತಿ ಭಕ್ತಿ ಶ್ರದ್ಧೆ ನೀವೆಲ್ಲ ಇಟ್ಟಿರಿ ಅಂತ. ಇಲ್ಲಿ ನಾವು ಬರ್ಬೇಕಾದ್ರೆ ನಮ್ಮ ತಾಯಂದ್ರು ಒಂದಿಷ್ಟು ಮಂದಿ ಓಡೋಡಿ ಬಂದು ನಮಸ್ಕಾರ ಮಾಡಿಬಿಡ್ತಾರೆ ನನಗೆ. ನೋಡ್ರಿ ಜಂಗಮರ ಮೇಲೆ ಎಷ್ಟು ಮಹತ್ವವನ್ನ ಕೊಟ್ಟಿದ್ರು ಶರಣರು ಅಂತಂದ್ರ, ಆ ಜಂಗಮರ ಅಂತಾರಂತೆವ ಇಂಥ ಪ್ರಸಾದ ನಾನು ಎಲ್ಲೂ ಮಾಡಿಲ್ಲ. ಯಾವ ಮನೆಗಳಿಗೆ ಹೋದ್ರು ಕೂಡ, ಯಾವ ಮನೆಯನ್ನು ತೀರಿಸಿದ್ರು ಕೂಡ ನಾನು ಇಂಥ ಅಮೃತವಾಗಿರುವಂತ ಪ್ರಸಾದ ಮಾಡಿಲ್ಲ ತಾಯಿ, ನಿನ್ನ ಕೈ ಒಳಗೆ ಅಮೃತ ಇದೆ ಅಂತ ಆ ಜಂಗಮರು ಒಂದೀಟು ವರ್ಣನೆ ಮಾಡಿದ್ರು ಅಂತ ನೋಡ್ರಿ. ಮಾಡ್ಬೇಕ್ರಿ ಆದಷ್ಟೇವ ಮುಂದಿನ ಪೀಳಿಗೆಗೆ ನಿಮ್ಮ ಮಕ್ಕಳಿಗೆ ಪ್ರಸಾದ ಚಲೋ ಅಡಿಗೆ ಮಾಡೋದು ಕಲಿಸ್ರಿ. ಇಲ್ಲ ಅಂದ್ರೆ ಅವು ತವ್ರ ಮನೆಗೆ ಬರೋ ಪರಿಸ್ಥಿತಿ ಬರ್ತತಿ. ಹಂಗಾಗೈತೇವ ಈಗೆಲ್ಲ ಡ್ರೈವರ್ಸ್ ಆಗಕತ್ತಾವ ಅಂದ್ರೆ ಸುಮ್ಮನೆ ಯಾವ್ದಾವ್ದಕ್ಕೆ ಆಗಕತ್ತಾವ ಅಂತ ತಿಳ್ಕೊಂಡ್ರಿ. ಅಡಿಗೆ ಮಾಡಕ್ ಬರ್ಲಿಲ್ಲ ಅಂದ್ರೆ ಮುಗಿತು, ಸೀದಾ ತವ್ರ ಮನೆಗೆ ಆ ಲೆವೆಲಿಗೆ ಬಂದತ್ತತಿ ಇವಾಗ. ಇನ್ನೂ ಹೇಳ ಇವ ಯಾವ್ದಾವ್ದಕ್ಕ ತವ್ರ ಮನೆಗೆ ಬರಕತ್ತಾರಂದ್ರೆ ಗಂಡ ಮೊಬೈಲ್ ಪಾಸ್ವರ್ಡ್ ಇಟ್ಟಾನಂತ, ಅದು ಹೆಣ್ತಿಗೆ ಗೊತ್ತಿಲ್ಲ, ಹೆಣ್ತಿಗೆ ಇಟ್ಟದ್ದು ಗಂಡನಿಗೆ ಗೊತ್ತಿಲ್ಲ. ಹೌದಿಲ್ಲ? ಇದರಿಂದನೇ ಒಂದೀಟು ಡೈವರ್ಸ್ ಆಗಕತ್ತಾವ, ಮನೆಗೆ ಬರುವಂತ ಪರಿಸ್ಥಿತಿ ಬರಕತ್ತಾವ. ಆದ್ರ ಗುರುದೇವಿ ತಾಯಿ ರುಚಿ ರುಚಿಯಾಗಿ ಅಡಿಗೆ ಮಾಡ್ಯಾಳಂದ್ರ ಮತ್ತೆ ಅದನ್ನು ನೀವು ಮಕ್ಕಳಿಗೆ ಕಲಿಸಿದ್ರಂದ್ರ ಆ ಮನ್ಯಾಗ ಹೋದಾಗ ಅತ್ತಿ ಮಾವ ಆ ಅಡಿಗೆ ಊಟ ಮಾಡಿದ್ರಂದ್ರೆ ನಿಜವಾಗ್ಲು ಅವ್ರು ಯಾರನ್ನ ಹೋಗ್ಲತ್ತಾರವ
ಯಾರನ್ನ ಹೊಗಳ್ತಾರ್ರಿ? ನಿಮ್ಮನ್ನ ಹೊಗಳೋದ್ರಿ ಅವರು. ಎಷ್ಟು ತಂದೆ ತಾಯಿಗಳು ಎಷ್ಟು ಚಂದ ಕಲಿಸ್ಯಾರ ಅಡಿಗೆ ನೋಡ್ರಿ, ಭಾಳ ಚಂದ ಮಾಡ್ತಾಳ್ರಿ ನನ್ನ ಸೊಸೆ ಅಂತ ಇನ್ನೊಬ್ರು ಮುಂದೆ ಹೇಳ್ಕೊಂಡು ತಿರುಗಾಡ್ತಾರ ಅವ್ರು. ಇಲ್ಲ ಅಂದ್ರೆ ಯಾ ಅಡಿಗೆ ಬರಲ್ಲ ಏನಿಲ್ಲವ, ಮೊಬೈಲ್ ಹಿಡ್ಕೊಂತಾನ ಕುಂತೇನು. ಹೌದಿಲ್ಲ? ಒಬ್ಬವ ಪೊಲೀಸ್ ಇಲಾಖೆ ಒಳಗೆ ಕೆಲಸ ಮಾಡ್ತಿದ್ನವ. ಇದೊಂದು ಕೇಳ್ರಿ ಕಡೆ ಗಮನ ಇಟ್ಟು. ಪೊಲೀಸ್ ಇಲಾಖೆ ಒಳಗೆ ಕೆಲಸ ಮಾಡ್ತಿದ್ದವ. ಅವ ನೈಟ್ ಡ್ಯೂಟಿನ ಹಾಕ್ತಿದ್ರು, ಹಗಲು ಡ್ಯೂಟಿನ ಹಾಕ್ತಿದ್ರು, ಹೋಗ್ತಿದ್ದ ಮಾಡ್ತಿದ್ದ, ಡ್ಯೂಟಿ ಮಾಡ್ತಿದ್ದ, ರಾತ್ರಿ ನಿದ್ದಿಲ್ಲ, ಹೊಟ್ಟೆ ಏನು ಸರಿಯಾಗಿ ಊಟಿಲ್ಲ, ಏನಿಲ್ಲವ. ಮತ್ತು ಪೊಲೀಸರದ ಹಂಗೆ ಇರ್ತತಿಲ್ಲವ, ರಾತ್ರಿ ಡ್ಯೂಟಿ ಹಾಕಿದ್ರಂದ್ರೆ ಹೋಗೇಬೇಕ್ರ ಅವ್ರು. ರಾತ್ರಿ ಎಲ್ಲಿ ಹ್ಞೂ ಅಂದ್ರೆ ರೆಡ್ಡಿ, ರಾತ್ರಿ ಹ್ಯಾಂಡ್ರ ಮಕ್ಳು ಬಿಡೋದು ಹೋಗೋದು, ಹಿಂಗಿರ್ತದ ಅದು ಪರಿಸ್ಥಿತಿ ಅವ್ರು. ಯಾಕಂದ್ರೆ ಅದು ನಿಜವಾಗಲ್ಲ, ಅದು ಕಾಯಕ. ಯಾರು ಕಾಯಕದೊಳಗಿದ್ದಾಗ ಬಿಡುವಂತ ಪ್ರಸಂಗ ಬಂದಾಗ ಬಿಟ್ಟು ಹೋಗ್ಬೇಕಾಗ್ತದೆ. ಇವತ್ತ ಬಿಟ್ಟು ಹೋಗಿಲ್ಲ ದೇಶ ಕಾಯಕ್ಕಾಗಿ ಸೈನಿಕರು. ನಾವು ಇಲ್ಲೇ ಇದ್ದುಕೊಂಡೇಸಿ ನಮ್ಮ ಮಕ್ಕಳನ್ನ ದೂರ ಮಾಡಕತ್ತೀವಿ ಅಂತ ನಾವು ಅನ್ಕೊಳ್ತೀವಿ ಕರೆ, ಆದ್ರೆ ದೇಶ ಕಾಯುವಂತ ಸೈನಿಕರು ಇವತ್ತ ತಂದೆ ತಾಯಿಗಳನ್ನ, ಹೆಂಡತಿಯರನ್ನ, ಮಕ್ಕಳನ್ನ ಬಿಟ್ಟು ಇವತ್ತ ದೇಶ ಕಾಯಕ್ಕೆ ಹೋಗಿರ್ತಾರ. ಪ್ರಾಣ ಅವ್ರ ಕೈ ಒಳಗೆ ಇಟ್ಕೊಂಡು ಜೀವನ ಮಾಡ್ತಿರ್ತಾರಲ್ಲಿ. ದೇಶ ಕಾಯುವಂತ ಸೈನಿಕರು ಇರ್ತತೇವೆ. ಇದು ಅಪ್ಪ ಪೊಲೀಸ್ ಅಧಿಕಾರ ಕೆಲಸ ಮಾಡ್ತಿದ್ದ, ಹಗಲು ಹಾಕ್ತಿದ್ರು, ರಾತ್ರಿ ಡ್ಯೂಟಿ ಹಾಕ್ತಿದ್ರು. ಬಂದು ರಾತ್ರಿ ಎಲ್ಲ ನಿದ್ದೆ ಮಾಡುವಾಗ ಅದು ನೋಡ್ರಿ ಅವ ಪೊಲೀಸರು ಹೆಂಗಿರ್ತಾರ ಅಂದ್ರೆ ಅವ್ರು ಅದೇ ಕಣವರಿಸ್ತಿರ್ತಾರ ಅವ್ರ ಅಧ್ಯಕ್ಷರು. ರಾತ್ರಿ ಅದು ಸಿಟಿ ಹೊಡೆಯೋದು, ಗಾಡಿ ಸೈಡಿಗೆ ಇದು ಅವ್ರದೊಂದು ಕಣ ಸರಿಸ್ತಿರ್ತಾರ. ಒಂದಿಷ್ಟು ವಕೀಲರು ಇರ್ತಾರ ನೋಡ್ರಿ ಅವ್ರು ಅಂತಿರ್ತಾರ. ಅವ್ರು ಜಜ್ಮೆಂಟ್ ಮುದ ಅಲ್ಲಿ ಮಾತಾಡ್ಬೇಕಾರ ಲಾಯರ್ ಜೊತೆ ಒಳಗ ಕೋರ್ಟ್ನಾಗ ಮಾತಾಡ್ಬೇಕಾರ ಅವ್ರನ್ನ ಅದೇ ಅಂತಿರ್ತಾರ. ಇವ್ರ ಅನೋರ್ ಅದೇ ಕನಿಷ್ಠನಾಗನು ಅದೇ, ಅಲ್ಲಿ ಕೂತ್ರು ಅದೇ. ಯಾರು ಏನು ಕಲ್ಪನೆ ಜಾಸ್ತಿ ಅದೇ ಮಾಡ್ತಿರ್ತಾರಲ್ಲ ಅದೇ ಬರ್ತತೇವ. ನಾನು ಬಿಟ್ಟಿನ ಅಂತಿಕೊಂಡ್ರೆ ನಂದು ಅದೇ. ಇಲ್ಲಿ ಪುರಾಣ ಹೇಳ್ತೀನಿ, ಅಲ್ಲಿ ಹೋದ ರಾತ್ರಿ ಮತ್ತೊಂದು ಸುಪುರಾಣ ಚಾಲು ಬರ್ತದ ನಂದು ರಾತ್ರಿ. ನಮ್ ಗವಾಯಿ ಅವ ಹಾಡಿದ್ದೆ ಹಾಡಿದ ಅವ ಅಜರ ಯಾವ ಸಾಹಿತ್ಯ ಹಾಡ್ರಿ, ಯಾವ್ದು ಹಾಡ್ಬೇಕ್ರಿ, ಅವ ಕಣವರ್ಸ್ತಿರ್ತಾನೆ. ಕಣವರ್ಸ್ತಿರ್ತೀವಲ್ರಿ ಸಹಜವಾಗಿ ಮನುಷ್ಯ, ಅದನ್ನೇ ಮಾಡ್ತಾ ಇದ್ದಾಗ ಕಣವರ್ಸ್ತಿರ್ತಾನಂತ ಮನುಷ್ಯ. ಪೊಲೀಸರು ಪಾಪ ಅವರು ಅದೇ ಕಣವರ್ಸ್ಕೋತ ಪಾಪ ಅದು ಊಟಿಲ್ಲ ಸರಿಯಾಗಿ ಏನಿಲ್ಲ. ಒಂದಿನ ಬರ್ಬೇಕಾದ್ರೆ ಮನೆಗೆ ದೌಡ್ ಬರಾಕತ್ತಿದ್ದ. ಬರುವಾಗ ಹೆಂಡತಿ ಫೋನ್ ಮಾಡಿ ಹೇಳಿದ್ನಂತ, ನೋಡು ಇವತ್ತು ಯಾಕೋ ನನಗೆ ಬಾಯಿಗೆ ಸರಿಯಾಗಿ ಊಟ ಇರ್ಲಾರ್ದಕ್ಕೆ ಬಾಯಿ ಒಂಥರ ಆಗಿಬಿಟ್ಟದ, ಬಾಯಿ ಕೆಟ್ಟು ಹೋಗ್ಯದ. ಇವತ್ತು ಚಲೋತ್ನಾಗೆ ಗರಂ 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 ಮುಂದಿಂದ ಹೇಳಿ ಅಪ್ಪ ಅಂತೀರೇನು? ಗರಂ 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 ಮಿರ್ಚಿ ಬಜಿ ಮಾಡ ಅಂದ್ರಕ್ಕೆ ಗಾಂಡ ಹೆಣ್ತಿಗಂದ. ಏನ್ರಿ ಮಿರ್ಚಿ ಬಜಿ ಆಕಿ ಅಂದಳು, ನನಗೆ ಮಾಡಕ್ಕೆ ಬರಲ್ಲ ಅಂದಳಕಿ. ಸಾಲ್ಯಾರ ಕಲ್ತಿಲ್ಲ ಅಂತ ಗಾಂಡ. ಅರೆ ನಾನು ಎಮ್ಮೆ ಹೋದಿನಿ ಅಂದಳಕಿ. ನೀ ಎಮ್ಮೆರ ಹೋದು ಡಿಗ್ರಿಯರ ಹೋದು ಮಿರ್ಚಿ ಮಾಡಕ್ ಬರಲ್ಲ, ನನಗೇನು ಮಿರ್ಚಿ ಕಲಿಸ್ತಾರ ಸಾಲ್ಯಾಗ ಅಂದಳಕಿ. ಸಾಲ್ಯಾಗೇನು ಮಿರ್ಚಿ ಕಲಿಸ್ತಾರ ಮಾಡಾಕ? ಏನು ಇದ್ದದ್ದು ವಿದ್ಯೆ ಹೇಳ್ಕೊಡ್ತಾರೆ, ಮಿರ್ಚಿ ಮಾಡ ಅಂತ ಹೇಳ್ತಾರೆ ನನಗಲ್ಲಿ. ಈಗ ಹಿಂಗೆ ಅಂದಳು. ಗಾಂಡ ಅಂದ, ಯಾಕೆ ವಿಚಾರ ಮಾಡ್ತಿ, ಈಗ ಪಾಸ್ಟ್ ಯುಗ ಐತೆ, ಈಗ ಕಲಿಯುಗ ಭಾಳ ಮುಂದೆ ಹೊಂಟದ, ಚಿಂತೆ ಮಾಡಬೇಡ, ನಿನಗೆ ಹೋದಾಕಂತೂ ಬರ್ತತ್ತಲ್ಲೇ ಮೊದಲೇ. ಯಾವ ಭಾಷೆದೊಳಗೆ ನೀನು ಯಾವ ಭಾಷೆರು ತೊಂಬ ಪುಸ್ತಕ, ಇಂಗ್ಲೀಷರು ತಂಬ, ತೆಲುಗರು ತಮ್ಮ, ಕನ್ನಡರು ತಮ್ಮ, ಒಟ್ಟು ಹೋದ್ಯಾರ ಮಾಡ್ತೀನಿ ಅಂದಳಕ್ಕೆ. ಸರಿ ಅಂತ ಒಂದು ಪುಸ್ತಕದ ವ್ಯವಸ್ಥೆ ಮಾಡಿದ್ರು. ಒಟ್ಟು ಆಕಿ ಮನ್ಯಾಗಿತ್ತಂತ ಕಾಣ್ತದೆ ಪಾಕದು. ಇದು ಪಾಕ ವಿಧಾನ ಅಂತ ಇರ್ತದೆ ನೋಡ್ರಿ. ಈಗಿನ ಮಂದಿ ಅವಾಗೆಲ್ಲ ಟಿವಿಯಾಗ ನೋಡಿ ಮಾಡ್ತೀರಿ. ಈಗ ಈ ಪುಸ್ತಕ ಅಂತ ಹೋಗಿಬಿಟ್ಟತ್ತೇವು, ಇದ್ರ ಟಿವಿಯಾಗ ನೋಡೋದು ಬಂದತ್ತೆ ಈಗ. ಹಂಗ ಪುಸ್ತಕ ಇತ್ತೇವು. ಆಕಿ ಒಂದೊಂದು ಹಿಂಗೆ ಪೇಜ್ ನನ್ನ ಗಂಡ ಮಿರ್ಚಿ ಬಜಿ ಮಾಡೋಣ ಅಂತೇಳಿ ಆಕಿ ಹ್ಯಾಂಗೆ ಮಾಡ್ಬೇಕು ಹ್ಯಾಂಗಿಲ್ಲ ಅಂತ ಪೇಜ್ ತಿರುವಿ ಹಾಕತ್ಲು. ಬೆಂಡಿಕಾಯಿ ಪಲ್ಯ ಮಾಡುವ ವಿಧಾನ, ಚೌಳಿಕಾಯಿ ಪಲ್ಯ ಮಾಡು ಎಲ್ಲ ಕೊಟ್ಟಿರ್ತಾರೆ ಅದ್ರಾಗ. ಆಕಿ ಹಿಂಗೆ ನೋಡ್ಕೋತ ಸರ್ಸ್ಕೊತ ಬಂದಳು. ಕೊನೆಗೆ ಬಂತು ನೋಡ್ರಿ ಮಿರ್ಚಿ ಬಜಿ ಮಾಡುವ ವಿಧಾನ, ಮಾಡುವ ಬಗೆ. ಆಕಿ ಅಂದ್ರ ಇಲ್ಲೇ ಐತಿ ನನ್ನ ಗಂಡ ಹೇಳಿದ್ದು ಮಾಡ್ಬೇಕಂತ ಅದು ಪೇಜ್ನಾಗ ಹೊದ್ಕೊಂತ ಹೊಂಟಿಲ್ಲೇವ. ಇದುತ್ತೇವ ಅದ್ರಾಗ ಏನೇನು ಬರ್ದಿದ್ರು. ಮೊದಲಿಗೆ ಕಡ್ಲಿಟ್ಟು ತೊಗೊಳ್ಬೇಕು. ಕಡ್ಲಿಟ್ಟು ತೊಗೋಕ ಮೈದಿಟ್ಟು ತೊಗೋಕ್ಯವ? ನನಗೆ ಗೊತ್ತಿಲ್ಲವ. ನೀವು ಮಾಡಿ ತಿನ್ನೋದು ನಡಟ್ಟೆ ಕೆಲಸ ನಮ್ಮಿಬ್ರದ್ದು ಮೂವರ್ದು. ನಮ್ಗೆ ಯಾವ ಕಡ್ಲಿಟ್ಲೆ ಮಾಡ್ತಾರೋ ಮೈದಿಟ್ಲೆ ಮಾಡ್ತಾರೋ ಒಟ್ಟು ಗೊತ್ತಿಲ್ಲ. ಒಟ್ಟು ಮಾಡಿ ತಿಂತೀವಿ ಒಟ್ಟೆ ನಾವು. ಯಾಕ್ರಿ ಕಾಕ ಕಡ್ಲಿಟ್ಟು ಎದರ್ಲಿಂದ ಮಾಡ್ತಾರೆ? ಇದು ಬಜ್ಜಿ ಮೈದಿಟ್ಟ ಕಡ್ಲಿಟ್ಟ ಯಪ್ಪ ಅವ್ರು ಮಾಡಿದ್ ನಾವು ತಿಂತೀವಿ ಬಿಡಿಯಪ್ಪ, ಹೌದಿಲ್ಲ? ಕಡ್ಲಿಟ್ಟು ತೊಗೋಬೇಕಂತ ಬರ್ದಿತ್ತೇವ. ಅದು ಎಷ್ಟು ಪ್ರಮಾಣ ಏನೋ ಒಟ್ಟು ಬರ್ದಿತ್ತು. ಒಟ್ಟು ಕಡ್ಲಿಟ್ಟು ತೊಗೊಂಡ್ಲು. ಅದ್ರಾಗ ಒಂದಿಟ್ಟು ಏನು ಹಾಕ್ಬೇಕ್ರಿ? ಸಾಸಿವೆ ಹಾಕ್ಬೇಕು, ಜೀರಿಗೆ ಹಾಕ್ಬೇಕು, ಒಂದೀಟು ಅಜ್ವಾನ ಹಾಕ್ಬೇಕು, ಒಂದೀಟು ಸೋಡಾ ಹಾಕ್ಬೇಕು. ಇರ್ತತಿಲ್ಲವ
ಸೋಡಾ ಹಾಕಬೇಕು, ಒಂದೀಟು ಉಪ್ಪು ಹಾಕಬೇಕು ರುಚಿಗೆ ತಕ್ಕ, ಇದೆಲ್ಲ ಬರ್ದಿದ್ರು. ಅದನ್ನೆಲ್ಲ ನೋಡಿದ್ಲು, ಹಿಟ್ಟು ತೊಗೊಂಡ್ಲು, ಬೋಗಾಣಿ ತೊಗೊಂಡ್ಲು, ಅದ್ರ ಹಿಟ್ಟು ಹಾಕಿದ್ಲು, ಒಂದೀಟು ಸೋಡಾ ಹಾಕಿದ್ಲು, ಜೀರಿಗೆ ಹಾಕಿತ್ತು, ಒಂದೀಟು ಅಜ್ವಾನ್ ಹಾಕಿದ್ಲು, ಎಲ್ಲ ಹಾಕಿದ್ಲು. ಹಾಕಿ ನೀರು ಹಾಕಿ ಕಲಸಾಕತ್ಲು, ಕಲಿಸಿ 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 ಇಟ್ಲು. ಮುಂದೆ ಮತ್ತೊಂದು ವಿಧಾನ ಬರ್ದಿತ್ತಲ್ಲ, ಸಿಲಿಂಡ್ರ್ ಮೇಲೆ ಕಡಾಯಿ ಇಡಬೇಕು. ಆಕಿ ಸಣ್ಣದ ಇಡ್ಬೇಕಲ್ಲ, ದೊಡ್ಡದ ಇಟ್ಟಲ್ಲ ಆಕಿ, ಸಣ್ಣದ ದೊಡ್ಡದ ಒಟ್ಟು ಬರ್ದಿಲ್ಲ. ಕಡಾಯಿ ಇಡ್ಬೇಕಂತ ಹೇಳಿದ್ರೆ ಒಟ್ಟು ಹಿಟ್ಲ ಮನ್ಯಾಗ ದೊಡ್ಡದು ಇತ್ತು, ದೊಡ್ಡದೇ ಹಿಟ್ಲಕ್ಕೆ ಮ್ಯಾಲ ಎಣ್ಣೆ ಹಾಕಬೇಕು ಅಂತ ಬರ್ದಿತ್ತದು. ಎಣ್ಣೆ ಹಾಕಿದ್ಲಿವ. ಇದು ಯಾವಾಗಿದು ಹಿಟ್ಟು ಕಲ್ತಿತ್ತಿಲ್ಲ, ಮೆಣಸಿನಕಾಯಿ ತೊಗೊಂಡು ಮಿರ್ಚಿ ಬಜ್ಜಿ ಹಾಕ್ಬೇಕಲ್ಲ, ಹೆಂಗೆ ಕಲಿಸಿ 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 ಅದು ಹೆಂಗೆ ಬಿಡಾಕ್ ಹತ್ಲೇವ, ಹಿಟ್ಟು ಒತ್ತಾಟೆ ಮೆಣಸಿನಕಾಯಿ ಒತ್ತಾಟೆ. ಆಕಿ ಅಂದಳು, ಮೆಣಸಿನಕಾಯಿ ಯಾಕೆ ಒಟ್ಟು ಮಿರ್ಚಿ ಬಜ್ಜಿನೇ ಆಗವಲ್ವಲ್ಲ, ಏನು ತಪ್ಪೆ ಅದ ಅಂತ ವಿಚಾರ ಮಾಡಕತ್ತಲ್ರಿ. ಅಷ್ಟು ಅನ್ನೋದ್ರಿಗೆ ಪಕ್ಕದ ಮನೆ ಒಳಗ್ರಿ ಒಬ್ಬ ವಯಸ್ಸಾದದು ಮುದುಕಿರಿ, ವಯಸ್ಸಾದ ಮುದುಕಿ ಇತ್ರಿ. ಅದು ಪಾಪ ಬ್ರಾಹ್ಮಣರು ಅನಿಸ್ತತ್ತೇವ, ತಲೆ ಬಳಸ್ಕೊಂಡಿತ್ತು. ಅದು ಮಿರ್ಚಿ ಬಜ್ಜಿ ಮಾಡಾಕತ್ತದ ಅದು ಮನ್ಯಾಗ. ಅದು ಮಿರ್ಚಿ ಬಜ್ಜಿ ಮಾಡೋದು ನೋಡಿ ಅಕ್ಕಿನೂ ನಮನಿ ಮಿರ್ಚಿ ಬಜ್ಜಿ ಒಂದು ನಮನಿ ಯಗ್ನ ಹುಬ್ಬಿದಾಗ ಹುಬ್ಬಾಕತ್ತಿದ್ವು. ಹುಬ್ಬಾಕತ್ತಿದ್ವು. ಅಕ್ಕಿ ಹಿಂಗೆ ಕಿಡಿಕ್ಯಾಗ ಹೋಗಂದು ಇಟ್ಟು ಅಣಕೆ ಹಾಕಿ ನೋಡಿದ್ಲು, ಅವು ಉಬ್ಬಿತ್ತು ನೋಡಿ ಅಕ್ಕಿ ಹಾಕೊಂಡು ಈಕಿ ಚಂದ ಮಿರ್ಚಿ ಬಜ್ಜಿ ಮಾಡಾಕತ್ತ. ನಾನು ಯಾಕೆ ಬರವಳು ಹೆಂಗೆ ಅನ್ನೋದ್ರಾಗ ಅಕ್ಕಿಂದಿಟ್ಟು ಮ್ಯಾಗ ತಿರುಗಿ ನೋಡಿದ್ಲು, ಅಕ್ಕಿನ ತಲೆ ಬೋಳಾಗಿತ್ತಿಲ್ಲ. ಅಕ್ಕಿ ಅಂದಳು, ಇಲ್ಲೇ ಐತೆ, ತಲೆ ಬಳಸ್ಕೊಂಡ್ರೆ ಮಿರ್ಚಿ ತಯಾರಾಕವ. ನಾನು ತಪ್ಪಾಗ್ಯದ, ನಾನು ಕೂದಲದವ ಆಗಲ್ಲ ಗೊತ್ತ ನನಗೆ. ಇದು ಏನು ಮಾಡ್ತೀರಿ, ಸೀದಾ ಮನೆಗೆ ಬಂತು. ಪಕ್ಕದ ಮನೆ ಹುಡುಗ ಹಾಡಕತ್ತೆ, ತಮ್ಮ ಇಲ್ಲಿ ಬಾ ಅಂದಳು. ಯಾಕಕ್ಕಿ ಅಂದ. ಯಾಕಂಟಿ, ಒಂದು ಈಟು ಹೋಗಿ ಒಂದಿಟ್ಟು ಕ್ಷೌರ ಮಾಡ್ರೆ ಕರ್ಕೊಂಡು ಬಾ ಅಂದಳು. ಯಾಕಾಗ್ಲಕ್ಕಂತ ಪಾಪ ಅದು ಹೋಗಿ ಕರ್ಕೊಂಡು ಬಂತ್ರಿ. ಅವ ಬಂದ ಕೈಯಾಗ ಹಿಡ್ಕೊಂಡ ಬಂದನವ. ಅವ ಕೈಯಾಗ ಹಿಡ್ಕೊಂಡ ಬಂದಗಳಿಗೆ ಯಾರು ಮಾಡ್ಬೇಕ್ರಿ ಅಂದ. ನನಗ ಮಾಡ್ಬೇಕಪ್ಪ ಅಂದಳಕ್ಕೆ. ನಿಮ್ಗ ಮಾಡ್ಬೇಕ್ರಿ? ಅಲ್ಲಮ್ಮ ನಿಮಗೆ ಯಾಕೆ ಅಂತ ಅವ ಅನ್ನೋದ್ರಾಗ ಮಾಡ್ತಿಲ್ಲ ಹೇಳು. ಯವ್ವ ನೀ ಮಾಡಕ್ಕೆ ಬಂದಿ, ನಾನು ತಗೋ, ನೀ ರೊಕ್ಕ ಕೊಡ್ತಂದ್ರೆ ನಿಮ್ಮ ಅವಗೂ ತಲೆ ಬಳಸ್ತೀನಿ, ನನಗೇನದಂದವ. ರೊಕ್ಕ ಕೊಟ್ರೆ ನಿಮ್ಮ ಅಮ್ಮ ತಲೆನೂ ಬಳಸ್ತೀನಿ ಅಂದ. ಇಷ್ಟ ಅಂದ್ರೆ ರೊಕ್ಕ ಇಸ್ಕೊಂಡ್ಗೆ ಸಾಯ್ತಂತೇಳಿ ಚರ 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 ಬಳಸ್ಬೇಕಾದ್ರೆ ಯವ್ವ ಎಟ್ಟತ್ತೆ ಯಾವದು. ಇದು ಕಟಿಂಗ್ ಮಾಡ್ಬೇಕಾದ್ರೆ ಸ್ವಲ್ಪ ಸಮಯ ಹಿಡಿತೈತೆಪ್ಪ, ಅದು ಬಳಸೋದು ಭಾಳ ಸಮಯ ಹತ್ತಂಗಿಲ್ಲ, ಹೌದಿಲ್ಲ. ಬಿಜಾಪುರ ಟು ಕಲಬುರಗಿ, ಕಲಬುರಗಿ ಟು ಬಿಜಾಪುರ ಮುಗೀತು. ಸರ್ರತ್ ಬಳಸ್ರು ಒಟ್ಟು ತಲೆ ಬೋಳ. ಅಕ್ಕಿಂದು ಬೋಳಿದ್ರೆ ಪಳ 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 ತಲೆ ಹೊಳ್ಯಾಕತ್ರಿ. ಆಯ್ತ್ರಿ, ಅವ ಬೋಳಿ ಅವ ತೋಟದ ಪಾಪ ದುಡ್ಡು ತೊಗೊಂಡು ಅವ ಹೋಗ್ಬಿಟ್ಟ. ಈಕಿ ಮುಂದರಿ ಸ್ನಾನ ಮಾಡಿ ಮತ್ತೆ ಮುಂದೆ ಬಂದು ನಿಂತಲ್ರಿ. ಅದ್ರ ಮುಂದೆ ನಿಂತು ಮಿರ್ಚಿ ಬಜ್ಜಿ ನಮ್ಮ ಗಂಡ ಹೇಳೇನು ಮಿರ್ಚಿ ಬಜ್ಜಿ ತಯಾರು ಮಾಡ್ಬೇಕಂತ ಮುಂದೆ ನಿಂತು ಮತ್ತೆ ಮೆಣಸಿನ್ಕಾಯಿ ತೊಗೊಂಡು ಇಟ್ಟಾಗ ಹಾಕೋದು ಹಿಂಗೆ ಹಾಕತ್ನ ಮತ್ತೆ ಅದು ಇಟ್ಟು ಒತ್ತಟ್ಟೆ ಮೆಣಸಿನ್ಕಾಯಿ ಒತ್ತಟ್ಟೆ. ಇಷ್ಟು ಅನ್ನೋದ್ರಾಗ ಬಂದ ನೋಡ್ರಿ ಗಂಡ. ಇಷ್ಟು ಅನ್ನೋದ್ರಾಗ ಗಂಡ ಮಿರ್ಚಿ ತಯಾರಾಗ್ಯಾವಲ್ಲ ಅಂದ. ಆಕೆ ಹಿಂಗೆ ಬರೋದಕ್ಕೆ ಇದು ತಲೆ ಬೋಳಾಗಿದ್ದು ನೋಡಿ ಆಕೆ ಒಟ್ಟು ಗುರ್ತೇ ಸಿಕ್ಕಿಲ್ರಿ ಅವನಿಗೆ. ನಮಸ್ಕಾರ ರೀ ಅಕ್ಕಾರ ಅಂದ. ಅಕ್ಕಾರಲ್ಲ ನಾ ಅಂದಿನಿ ಅಂದಳಕಿ. ಯಾಕೆ ಹಿಂಗೆ ತಲೆ ಬಳಸ್ಕೊಂಡೆ? ಏನಿಲ್ರಿ, ಪಕ್ಕದ ಮನೆ ನೀ ಮಿರ್ಚಿ ಮಾಡಂದದಕ್ಕೆ ಪಕ್ಕದ ಮನೆ ಮುದಕ್ಕೆ ಒಂದು ತಲೆ ಬಳಸ್ಕೊಂಡ ಮಿರ್ಚಿ ತಯಾರಾಗ್ಬೇಕಾರೆ ನಾನು ತಲೆ ಬಳಸ್ಬೇಕಂತ ತಲೆ ಬಳಸ್ಕೊಂಡಿನಿ ಅಂದಳು. ಇಷ್ಟು ಅನ್ನೋದಕ್ರಿ ಗಂಡ ಕೈ ಹೇಳ್ತೀನಿ ಬಿಟ್ಟ ಹೇಳ್ರಿ. ಮಿರ್ಚಿ ಬಜ್ಜಿ ಮಾಡೋದಕ್ಕೆ ಪಾಕ ಪುಸ್ತಕನ ಇಟ್ಕೊಂಡಿದ್ದು ಮುಂದೆ. ಹೆಂಗೆ ಮಾಡಿದೆ ಹಿಂಗೆಲ್ಲ ತಯಾರು ಮಾಡೀನಿ ಅಂದ್ಗಳಿಗೆ ಮುಂದೆ ಕಡಾಯಿ ಬಿಡು. ಅಲ್ಲ ನೀನು ಮಿರ್ಚಿ ಬಜ್ಜಿ ಮಾಡ್ಬೇಕಾದ್ರೆ ಕಡಾಯಿ ಹಿಟ್ಟು ಎಣ್ಣೆ ಹಾಕಿದ ಬಿಡಕ್ಕೆ ಊರಿನ ಹಚ್ಚಿಲ್ಲ, ಮಿರ್ಚಿ ಹಾಕಂದ್ರೆ ಹಾಕವನು ಒಟ್ಟು ಬೆಂಕಿನ ಹಚ್ಚಿಲ್ರಿ. ಯವ್ವ ಅದು ಬರ್ದಿರ್ತಾರೇನವ, ಅದು ಬೆಂಕಿ ಹಚ್ಚಿರಿ ಅಂತ ಬರ್ದಿರ್ತಾರೆ. ಯವ್ವ ನನಗೇನು ಗೊತ್ತಿಲ್ಲವ, ನಿಮ್ಗೆ ಗೊತ್ತಿರ್ಬೇಕು, ಓದಿದ್ದವ್ರಿಗೆ ಅದು ಮಾಡಿದ್ರೆ ಗೊತ್ತಿರ್ತದೆ. ಹಿಂಗೆ ಹಾಕವ ಮನುಷ್ಯನ ಜೀವನದೊಳಗೆ. ಆದ್ರೆ ಗುರುದೇವಿ ತಾಯಿ ಎಂಥ ರುಚಿಕರಕರ ಆಗಿರುವಂಥ ಒಂದಿಟ್ಟು ಅಮೃತದ ಸ್ವಾದವಾಗಿರುವಂಥ ಪ್ರಸಾದವನ್ನು ಮಾಡಿಸಿದಾಗ, ಜಂಗಮರು ಹೊಗಳಿದಾಗ ಅಲ್ಲಿ ಒಂದು ಪ್ರಸಾದವನ್ನು ಮಾಡಿ ಮುಂದೆ ಆ ತೆಲಗಿ ಗ್ರಾಮದಿಂದ ತೊರೆದು ಹೋಗ್ಬೇಕಾದ್ರೆ, ತೆಲಗಿಯಿಂದ ಮುಂದೆ ಹೋಗ್ಬೇಕಾದ್ರೆ ಭೀಮಾ ನದಿ ಹತ್ತಿತ್ತಂತ ಹಂಗೆ ನಡ್ಕೋತ ಒಂದೊಂದು ಊರುಗಳನ್ನು ದಾಟ್ಕೋತ ಬಂದರು. ಮುಂದೆ ಭೀಮಾ ನದಿ ಬರ್ತದೆ. ಆ ಭೀಮಾ ನದಿಯನ್ನು ದಾಟಿ ಇನ್ನೇನು ಸೊಲ್ಲಾಪುರ ಸಮೀಪಕ್ಕೆ ಬಂದರು. ಎಷ್ಟೋ ದಿನಗಳವರೆಗೆ ನಡ್ಕೋತ ಭಗವಂತನ ಸ್ಮರಣೆ ಮಾಡ್ಕೊಂತ ಮುಂದೆ ಆ ಭೀಮಾ ನದಿಯನ್ನು ದಾಟಿ ಸೊಲ್ಲಾಪುರಕ್ಕೆ ಬರ್ತಾರೆ. ಅವಾಗಿನ ಕಾಲಕ್ಕೆ ಸೊನ್ನಲಿಗೆಪುರ, ಈಗ ಸೊಲ್ಲಾಪುರ ಅಂತ ಕರೀತಾರೆ. ಈಗೆಲ್ಲ ಬಹಳ ದೊಡ್ಡ ಪ್ರಮಾಣದೊಳಗೆ ಬೆಳೆದತ್ತೇವದು. ಆಗಿನ ಕಾಲಕ್ಕೆ ಒಂದು ತಕ್ಕ ಮಟ್ಟಿಗಿತ್ತು, ಆದ್ರೆ ಅಲ್ಲಿ ಎಲ್ಲ ದೊಡ್ಡ ದೊಡ್ಡ ವ್ಯಾಪಾರಿಗಳೇ. ಆಗಿನ ಕಾಲಕ್ಕೆ ದೊಡ್ಡ ದೊಡ್ಡ ವ್ಯಾಪಾರಿಗಳಲ್ಲಿ ಎಲ್ಲ ದೊಡ್ಡ ದೊಡ್ಡ ಶ್ರೀಮಂತರೇ ಇದ್ರು ಆ ಸೊಲ್ಲಾಪುರದೊಳಗೆ. ಯಾವಾಗ ಶರಣರು ಸೊಲ್ಲಾಪುರಕ್ಕೆ ಕಾಲಿಟ್ಟ ಮೇಲೆ ತನ್ನ ಮಕ್ಕಳು ಗುರುದೇವಿಯನ್ನು ಕರ್ಕೊಂಡು ಸೊಲ್ಲಾಪುರದ ಆ ಊರೊಳಗೆ ಬಂದ ಮೇಲೆ ಅವ್ರಿಗೆ ಯಾರು ಪರಿಚಯ ಇಲ್ಲೇವ.
ಅವ್ರಿಗೆ ಯಾರು ತಿಳಿದೇ ಇರುವಂತ ಜನಗಳು, ಪರಿಚಯ ಇರಲಾರ್ದಂತ ಊರಿಗೆ ಬರ್ತಾರೆ. ಬಂದಿರ್ಬೇಕಾದ್ರೆ ಅವ್ರೇನು ತಮ್ಮ ಹೇಳಿದ್ನಲ್ರಿ, ಪ್ರಭಯ್ಯ ಸ್ವಾಮಿ ನೀವು ನಮ್ಮೂರಿಗೆ ಬಂದು ಬಿಡಿ, ಸೊಲ್ಲಾಪುರಕ್ಕೆ ಬಂದು ಜೀವನ ಮಾಡ್ರಿ ಅಂತ ಹೇಳಿದ್ನಲ್ಲ, ಆ ಒಂದು ಮಾತನ್ನು ನೆನಪಿಟ್ಟುಕೊಂಡು ಸೊಲ್ಲಾಪುರಕ್ಕೆ ಬಂದಿದ್ರು. ಬಂದು ಅಲ್ಲಿರುವಂತ ಜನಗಳಿಗೆ ಒಂದು ಈಟು ಕೈ ಮುಗಿದು ಕೇಳಿ, ಇಂಥ ನಮ್ಮ ಸಹೋದರ ನಮ್ಮ ತಮ್ಮನ ಮನೆಯಲ್ಲಿ ಬರ್ತದಂತ ವಿಳಾಸವನ್ನು ತಿಳ್ಕೊಂಡು ಯಾವಾಗ ಪ್ರಭಯ್ಯನ ಮನೆಗೆ ಬರ್ತಾರವ್ರು. ಪ್ರಭಯ್ಯನ ಮನೆಗೆ ಬಂದು ಗೇಸಿ ಬಂದಾಗ ಅಣ್ಣ ಬಂದಾನಂದಾಗ ಎಷ್ಟು ಖುಷಿ ಆಗಿರ್ಬೇಕ್ರಿ. ಯಾವಾಗ ತಮ್ಮ ಬಹಳ ಆನಂದದಿಂದ ಮನೆಯೊಳಗೆ ಬರಮಾಡ್ಕೊಳ್ತಾನೆ. ಮುಂದೆ ಆ ಮನೆಯೊಳಗ ಒಂದು 8 ದಿನಗಳವರೆಗೆ 8 ದಿನಗಳವರೆಗೆ ಕಾಲವನ್ನ ಕಳಿತಿರ್ತಾರ. ಮುಂದೆ ಶರಣರು ಏನು ನಿರ್ಧಾರವನ್ನ ಮಾಡಿದ್ರು ಅನ್ನುವಂಥದ್ದನ್ನ ನಾಳೆ ವಿಚಾರದೊಳಗೆ ನಾವೆಲ್ಲರೂ ತಿಳ್ಕೊಳ್ಳುವಂಥವ್ರು ಆಗೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇನ್ನು ಮುಂದೆವ